ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸ್ಪೆಷಲ್ ಆಗಿ ಮೂಲಂಗಿ ಬೇಳೆ ಸಾರು ಹಸಿಮೆಣಸಿನ್ಕಾಯಿ ಹಾಕಿ ಮಾಡುವಂಥ ಬೇಳೆ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಸ್ಪೆಷಲ್ ಆಗಿರುವಂಥ ಬೇಳೆ ಸಾಂಬಾರನ್ನು ಅದಕ್ಕೆ ಮೂಲಂಗಿ ತೊಗೊಂಡಿದ್ದೀನಿ ಒಂದು ಅರ್ಧ kg ಆಗೋಷ್ಟು. ಅದಕ್ಕೆ ಅವನ್ನೆಲ್ಲ ಮೇಗಳು ಸಿಪ್ಪೆ ಎಲ್ಲ ಎರ್ಕೊಂಡಿದ್ದೀನಿ. ಕ್ಲೀನಾಗೆಲ್ಲ ವಾಶ್ ಮಾಡ್ಕೊಂಡು ಕ್ಲೀನಾಗೆಲ್ಲ ಎರ್ಕೊಂಡು ಇಟ್ಕೊಳ್ಳೋಣ. ಅದೆಲ್ಲ ಕ್ಲೀನಾಗೆಲ್ಲ ವಾಶ್ ಮಾಡಿ ಇಟ್ಕೊಂಡ್ಮೇಲೆ ಸಣ್ಣದಾಗೆ ದುಂಡಗೆ ಹೆಚ್ಚಿಟ್ಕೊಳ್ಳೋಣ ರೋಲಾಗಿ. ನಿಮಗೆ ಎಷ್ಟು ಹದ ಬೇಕಾಗುತ್ತೋ ಅಷ್ಟು ಕ್ಲೀನಾಗಿ ಹೆಚ್ಕೊಳ್ರಿ. ಈ ಥರ ಹೆಚ್ಚಿಟ್ಕೊಂಡ್ರೆ ರೆಡಿಯಾಗಿರ್ತೈತಿ. ಎಲ್ಲ ಹೆಚ್ಚಿಟ್ಕೊಂಡು ರೆಡಿ ಆಗಿದ್ಮೇಲೆ ಅದಕ್ಕೆ ಬೇಳೆಗೆ ಟೊಮೊಟೊ ಮೆಣಸಿನ್ಕಾಯಿ ಎಲ್ಲ ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಹೆಚ್ಚಿಕ್ತದೀನಿ. ಭಾಳ ಸಣ್ಣದಾಗಿ ಏನು ಬೇಡ, ದೊಡ್ಡದಾಗಿದ್ದರೆ ಸಾಕು. ಹಿಡಿಯೋ ಹಾಕೋ ಬದಲು ಹಾಗೆ ಇದು ಮಾಡ್ತಾಯಿದ್ದೀವಿ. ಒಂದು ಕುಕ್ಕರ್ ತೊಗೊಂಡು 1.5 ಕಪ್ನಷ್ಟು ಬೇಳೆ ಹಾಕ್ತದೆ ನಾನು. 1.5 ಕಪ್ ಬೇಳೆ ಹಾಕಿದ ಮೇಲೆ ಕ್ಲೀನಾಗೆಲ್ಲ ವಾಶ್ ಮಾಡಿಕೊಂಡು ಇದೆಲ್ಲ ಕ್ಲೀನಾಗೆಲ್ಲ ವಾಶ್ ಮಾಡಿ ಇಟ್ಕೊಳ್ಳೋಣ. ನೋಡಿರಿ ಎಷ್ಟು ಕಲರ್ ಬಂದಿದೆ. ಅದನ್ನ ಕ್ಲೀನಾಗೆಲ್ಲ ವಾಶ್ ಮಾಡಿ ನೀರೆಲ್ಲ ಬಸ್ಕೊಳ್ಳೋಣ. ನೀರು ಬಸ್ಕೊಂಡ ಮೇಲೆ ಅದಕ್ಕೆ ಮೆಣಸಿನ್ಕಾಯಿ ಹಾಕೋಣ. ಒಂದು 5-6 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನಾನು. 2 ಟೊಮೊಟೊ ಹಣ್ಣು ಮೀಡಿಯಮ್ಮಾಗಿ ಸಣ್ಣಗೆ ಹೆಚ್ಕೊಂಡಿದ್ದೀನಿ. ಅದೆಲ್ಲ ಹೆಚ್ಚಿಟ್ಕೊಂಡ ಮೇಲೆ ಸ್ವಲ್ಪ ಒಂದು 2 ಲೋಟದಷ್ಟು ನೀರು ಬೇಯೋಷ್ಟು ನೀರು ಹಾಕೊಳ್ಳೋಣ. ಅರಿಶಿನ ಪುಡಿ, ಉಪ್ಪು ಹಾಕೋಣ. ಉಪ್ಪು ಸ್ಕಿಪ್ ಆಗಿದೆ. ಉಪ್ಪು ಹಾಕಿ ಕುಕ್ಕರ್ ಕ್ಲೋಸ್ ಮಾಡಿ ಇಟ್ಕೊಳ್ಳೋಣ. ಒಗ್ಗರಣೆಗೆ ಒಂದು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ. ಕುಕ್ಕರ್ ಒಂದು 2 ವಿಷಲ್ ಕೂಗಿದ್ರೆ ಸಾಕು. ಬೇಳೆ ಎಲ್ಲ ಬೇಗ ಮೆತ್ತು ಬೆಂದಿರುತ್ತೆ. ನೋಡಿರಿ ಈ ಥರ ಎಲ್ಲ ಬೆಂದಿದೆ ಕ್ಲೀನಾಗೆ. ಅದನ್ನ ಮೆಣಸಿನ್ಕಾಯಿ ಟೊಮೆಟೊ ಹಣ್ಣು ಮೀಡಿಯಮ್ಮಾಗಿ ಸಣ್ಣ ಹೆಚ್ಚಿ ಹಾಕಿದ್ದೇವಲ್ಲ, ಕೂಗಿಸ್ದೇವಲ್ಲ, ಅದನ್ನ ಕ್ಲೀನಾಗಿ ಮಸ್ಕೊಳ್ಳೋಣ. ಕ್ಲೀನಾಗೆಲ್ಲ ಮಸ್ಕೊಂಡಾಗಿದ್ಮೇಲೆ ಒಂದು ಪಾತ್ರೆಯಲ್ಲಿ ಒಗ್ಗರಣೆಗೆ ಎಣ್ಣೆ ಕಾಯ್ಸೋಕ್ಕಿಡೋಣ. ಎಣ್ಣೆ ಹಾಕಿದೆ 1-2 ಚಮಚದಷ್ಟು. ಅದಕ್ಕೆ ಸಾಸಿವೆ ನೀರುಳ್ಳಿ ಹಾಕಿದೆ. ಸಾಸಿವೆ ಇದಾಗಿದ್ಮೇಲೆ ಒಂದು ಎಳೆ ಕರಿಬೇವು ಹಾಕಿದ್ದೀನಿ. ಅದೆಲ್ಲ ಡ್ರೈ ಆಗಲ್ಲ ಸ್ವಲ್ಪ. ಎಲ್ಲ ಡ್ರೈ ಆಗಿದ್ಮೇಲೆ ಮೂಲಂಗಿ ಹೆಚ್ಚಿಟ್ಕೊಂಡಿದ್ದೀವಲ್ಲ ಅದನ್ನ ಕ್ಲೀನಾಗಿ ಎಣ್ಣೆಗೆ ಫ್ರೈ ಮಾಡ್ಕೊಳ್ಳೋಣ. ಈ ಥರ ಎಲ್ಲ ಕ್ಲೀನಾಗೆಲ್ಲ ಎಣ್ಣೆಗೆಲ್ಲ ಕ್ಲೀನ್ ಮಾಡ್ಕೊಂಡು ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದನ್ನ ಫ್ರೈ ಆಗಿದ್ಮೇಲೆ ನಾವು ಮಸ್ಕೊಂಡು ಇಟ್ಕೊಂಡ್ರಂಥ ಬೇಳೆ ಅವನ್ನೆಲ್ಲ ಹಾಕಿದ್ರಣ ಇದಕ್ಕೆ ಪಾತ್ರೆಯಲ್ಲಿ ಹಾಕೋಣ. ನೋಡಿರಿ ಆವಾಗ ಒಂದು ಸ್ವಲ್ಪ ಉಪ್ಪು ಹಾಕಿದ್ದೀವಿ. ಈಗ ಒಂದು ಸ್ವಲ್ಪ ರುಚಿಗೆ ಎಷ್ಟು ಬೇಕಾಗತ್ತೆ ಅಷ್ಟು ನೋಡಿಕೊಂಡು ಉಪ್ಪು ಹಾಕ್ರಿ. ಅದಕ್ಕೆ 1 ಚಮಚ ಸಾಂಬಾರು ಪುಡಿ, ಮನೆಯಲ್ಲೇ ಮಾಡಿರುವಂಥ ಸಾಂಬಾರು ಪುಡಿ ಇದು. ನೀವು ಬೇಕಂದರೆ ಯಾವ್ದಿರ್ತದೆ ಅದನ್ನೇ ಹಾಕ್ಕೋಬೋದು. ಕ್ಲೀನಾಗೆಲ್ಲ ಇದನ್ನ ಮಾಡಿಕೊಂಡು ಅದು ಕುದಿಯೋಕ್ಕೆ ಬಿಡೋಣ 1 ನಿಮಿಷ. ಭಾಳ ಸಖತ್ತಾಗಿರುತ್ತೆ ಹಸಿಮೆಣಸಿನ್ಕಾಯಿ ಮೂಲಂಗಿ ಹಾಕಿ ಮಾಡಿರುವಂಥ ಬೇಳೆ ಸಾಂಬಾರು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದು ಹಾಕಿದ್ಮೇಲೆ ಒಂದು 5 ನಿಮಿಷ ಕುದೀಲಿ. ಪಳಪಳನ ಕುದ್ದಾಗಿದ್ಮೇಲೆ ಸಾಂಬಾರು ರೆಡಿ ಆಗುತ್ತೆ. ಭಾಳ ಟೇಸ್ಟಾಗಿ ಆಗುತ್ತೆ. ಭಾಳ ಚೆನ್ನಾಗಿರ್ತದೆ ಸಾಂಬಾರು ಇದು. ಒಂದು ಸರಿ ಟ್ರೈ ಮಾಡಿ ನೋಡಿರಿ, ಭಾಳ ಸಖತ್ತಾಗಿರುತ್ತೆ. ಮುದ್ದೆಗೆ, ಅನ್ನಕ್ಕೆ ಭಾಳ ಟೇಸ್ಟಾಗಿರುತ್ತೆ ಇದು ಸಾಂಬಾರು. ಮಾತ್ರ ಸಖತ್ತಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿ. ಈಗೆಲ್ಲ ಕುದೀತೈತಿ ಕ್ಲೀನಾಗೆ. ರೆಡಿ ಆಗೈತೆ. ಒಂದು 5 ನಿಮಿಷ ಕುದ್ರೆ ಸಾಕು. ಅದು ಸಾಂಬಾರು ರೆಡಿಯಾಗಿದೆ. ಬೌಲಲ್ಲಿ ಎಲ್ಲ ಸರ್ವ್ ಮಾಡ್ತಾಯಿದ್ದೀವಿ ನೋಡಿರಿ. ಈ ಥರ ಬಂದೈತಿ. ಭಾಳ ಚೆನ್ನಾಗಿರುತ್ತೆ. ಕಲರ್ ಮಾತ್ರ ಸಾಂಬಾರು ಹಂಗೆ ಇರುತ್ತೆ. ಒಂದು ಸರಿ ಟ್ರೈ ಮಾಡಿ. ಡಿಫ್ರೆಂಟಾಗಿ ಮಾಡಿ ನಿಮಗೆ ತೋರಿಸ್ತಿದ್ದೀವಿ. ಹೇಗೆ ಬಂದೈತೆ ಅಂತ ನೋಡಿ ಕಮೆಂಟ್ ಮಾಡಿರಿ. ಮುದ್ದೆಗೆ, ಅನ್ನಕ್ಕೆ,
ಭಾಳ ಟೇಸ್ಟಾಗಿರುತ್ತೆ. ತುಪ್ಪ ಹಾಕ್ಕೊಂಡು ತಿಂದರೆ ಸೂಪರಾಗಿರುತ್ತೆ. ಥ್ಯಾಂಕ್ ಯು.